ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಲೈಫ್ ಪ್ರೋಸೆಸ್ ಬಗ್ಗೆ ನೋಡ್ತಾ ಹೋಗೋಣ. ಇದು ಕೂಡ ಟಿಇಟಿಯಲ್ಲಿ ಸಿಲೆಬಸ್ ಅಲ್ಲಿ ಇರುವಂತದ್ದು. ಓಕೆ, ಸೊ ಅಕಾರ್ಡಿಂಗ್ ಟು ಲೈಫ್ ಪ್ರೋಸೆಸ್ ಚಾಪ್ಟರ್ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಎ ಬ್ಲಡ್ ವೆಸಲ್ ವಿಚ್ ಪಂಪ್ಸ್ ದ ಬ್ಲಡ್ ಫ್ರಮ್ ದ ಹಾರ್ಟ್ ಟು ದ ಎಂಟೈರ್ ಬಾಡಿ. ಅಂದ್ರೆ ಯಾವ ಒಂದು ಬ್ಲಡ್ ವೆಸಲ್ ಹಾರ್ಟ್ ಇಂದ ಟು ಎಂಟೈರ್ ಬಾಡಿಗೆ ಬ್ಲಡ್ ಅನ್ನ ಪಂಪ್ ಮಾಡುತ್ತೆ, ದಟ್ ಇಸ್ ಆರ್ಟರಿ. ಓಕೆ, ನೇಮ್ ಎ ಸರ್ಕ್ಯುಲೇಟರಿ ಫ್ಲೂಯಿಡ್ ಇನ್ ದ ಹ್ಯೂಮನ್ ಬ್ಲಡ್ ಅದರ್ ದ್ಯಾನ್ ದ ಬ್ಲಡ್. ಅಂದ್ರೆ ಬ್ಲಡ್ ಅನ್ನ ಬಿಟ್ಟು ಸರ್ಕ್ಯುಲೇಟರಿ ಫ್ಲೂಯಿಡ್ ಆಗಿರುವಂತಹ ಇನ್ನೊಂದು ಪಾರ್ಟ್ ಯಾವುದು ಅಂತ ಕೇಳಿದರೆ ದಟ್ ಇಸ್ ಲಿಂಫ್. ಓಕೆ, ಬ್ಲಡ್ ಅನ್ನ ಬಿಟ್ರೆ ಸರ್ಕ್ಯುಲೇಟರಿ ಫ್ಲೂಯಿಡ್ ಬಂದು ದಟ್ ಇಸ್ ಲಿಂಫ್. ಓಕೆ, ಸಿಂಗಲ್ ಸರ್ಕ್ಯುಲೇಷನ್ ಅಂದ್ರೇನು? ಬ್ಲಡ್ ಫ್ಲೋಟ್ಸ್ ಥ್ರೂ ದ ಹಾರ್ಟ್ ಓನ್ಲಿ ಒನ್ಸ್ ಡ್ಯೂರಿಂಗ್ ಒನ್ ಸೈಕಲ್ ಆಫ್ ಪ್ಯಾಸೇಜ್ ಥ್ರೂ ದ ಬಾಡಿ ಈಸ್ ಎಕ್ಸಿಬಿಟೆಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದರೆ ಇದನ್ನ ನಾವು ಹಿಪೋಕ್ಯಾಂಪಸ್, ಎಕ್ಸೋಕೀಟರ್ಸ್ ಮತ್ತೆ ಅನಾಬಿಸ್ ಅಲ್ಲಿ ನಾವು ನೋಡಬಹುದು. ಓಕೆ, ಇನ್ನು ಹಿಮೋಗ್ಲೋಬಿನ್ ಲೆವೆಲ್ಸ್ ಇನ್ ದ ಬ್ಲಡ್ ಸ್ಯಾಂಪಲ್ಸ್ ಆಫ್ 2 persons. ಇವಾಗ ನೋಡಿ, ಎ ಅಂಡ್ ಬಿ ಹಿಮೋಗ್ಲೋಬಿನ್ ಲೆವೆಲ್ ಫೌಂಡ್ ಟು ಬಿ ಎಷ್ಟು 9 ಗ್ರಾಮ್ ಪರ್ DL ಅಂತ ಬಂತು. ಅಂಡ್ ಇದು ಎದು 9, ಬಿದು 13. ಸೊ ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ದ ಅಮೌಂಟ್ ಆಫ್ ಆಕ್ಸಿಜನ್ ಸಪ್ಲೈ ಇನ್ ದೇರ್ ಬಾಡಿ ಅಂತ ಹೇಳಿದರೆ ನೋಡಿ, ಇವಾಗ ಮೋರ್ ಇನ್ ಪರ್ಸನ್ ಬಿ ದ್ಯಾನ್ ಇನ್ ಪರ್ಸನ್ ಎ. ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಬಿ ಅಲ್ಲಿ ಜಾಸ್ತಿ ಇದೆ ಕಂಪೇರ್ ಟು ಎ, ಹೌದಾ? ಸೊ more in person B than in person A is the right answer. Blood consists of what fluid medium? ನೋಡಿ, ಬ್ಲಡ್ ಏನಿದೆಯಲ್ಲ ಇದು ಎಂತ ಫ್ಲೂಯಿಡ್ ಮೀಡಿಯಂ ಅನ್ನ ಒಳಗೊಂಡಿದೆ, ದಟ್ ಇಸ್ ಪ್ಲಾಸ್ಮಾ. ಓಕೆ, ಇನ್ನು ಒನ್ ಸೆಲ್ ಥಿಕ್ನೆಸ್ ವೆಸಲ್ಸ್ ಆರ್ ಕಾಲ್ಡ್. ಒನ್ ಸೆಲ್ ಥಿಕ್ನೆಸ್ ವೆಸಲ್ಸ್ ಅನ್ನ ನಾವು ಕೆಪಿಲರೀಸ್ ಅಂತ ಕರಿತೀವಿ. ಓಕೆ, ಒನ್ ಸೆಲ್ ಥಿಕ್ನೆಸ್ ಇದ್ರೆ ಅದನ್ನ ಕೆಪಿಲರೀಸ್ ಅಂತ ಹೇಳ್ತೀವಿ. ದ ಓನ್ಲಿ ಆರ್ಟರಿ ವಿಚ್ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್. ಓನ್ಲಿ ಆರ್ಟರಿ ವಿಚ್ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಯಾವ ಒಂದು ಆರ್ಟರಿ, ದಟ್ ಇಸ್ ದ ಓನ್ಲಿ ಆರ್ಟರಿ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡುವಂತಹ ಒಂದೇ ಒಂದು ಆರ್ಟರಿ ಬಂದು ದಟ್ ಇಸ್ ಪಲ್ಮನರಿ ಆರ್ಟರಿ. ಓಕೆ, ಹೌ ಮೆನಿ ಚೇಂಬರ್ಸ್ ಡಸ್ ಎ ಫ್ರಾಗ್ಸ್ ಹಾರ್ಟ್ ಹ್ಯಾವ್? ಫ್ರಾಗ್ ಅಲ್ಲಿ 3 ಹಾರ್ಟ್ ಇರುತ್ತೆ. ಹೌ ಮೆನಿ ಚೇಂಬರ್ಸ್ ಡಸ್ ಎ ಫ್ರಾಗ್ಸ್ ಹಾರ್ಟ್ ಹ್ಯಾವ್ ಅಂದ್ರೆ 3 ಹಾರ್ಟ್ ಮೀನ್ಸ್ ಇಲ್ಲಿ 3 ಹಾರ್ಟ್ ಅಲ್ಲ, 3 ಹಾರ್ಟ್ ಚೇಂಬರ್ಸ್. ಓಕೆ, ಎಸ್. ಆಕ್ಸಿಜನೇಟೆಡ್ ಬ್ಲಡ್ ರೀಚಸ್ ಹಾರ್ಟ್ ಅಂದ್ರೆ ಈಗ ಆಕ್ಸಿಜನೇಟೆಡ್ ಬ್ಲಡ್ ಹಾರ್ಟ್ ಗೆ ರೀಚ್ ಆಗೋದು ಪಲ್ಮನರಿ ವೀನ್ ಇಂದ ರೀಚ್ ಆಗುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸಬ್ಸ್ಟೆನ್ಸ್ ಈಸ್ ಟ್ರಾನ್ಸ್ಪೋರ್ಟೆಡ್ ಬೈ ಬ್ಲಡ್ ಪ್ಲಾಸ್ಮಾ? ಯಾವುದು? ಫುಡ್ ಇಂದ, ಪೊಟ್ಯಾಷಿಯಂ ಇಂದ, ಆಲ್ಕೋಹಾಲ್ ಎಲ್ಲವೂ ಕೂಡ. ಓಕೆ, ಈ ಎಲ್ಲಾ ಸಬ್ಸ್ಟೆನ್ಸಸ್ ಇಂದ ಕೂಡ ಇವೆಲ್ಲಾ ಸಬ್ಸ್ಟೆನ್ಸಸ್ ಬ್ಲಡ್ ಪ್ಲಾಸ್ಮಾ ಇಂದ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಸರಬರಾಜು ಮಾಡುತ್ತೆ, ಬ್ಲಡ್ ಎಲ್ಲವನ್ನು ಮಾಡುತ್ತೆ ಅಂತ. ಹೌ ಮೆನಿ ಚೇಂಬರ್ಸ್ ಆರ್ ಪ್ರೆಸೆಂಟ್ ಇನ್ ಹ್ಯೂಮನ್ ಹಾರ್ಟ್? ಹ್ಯೂಮನ್ ಹಾರ್ಟ್ ಅಲ್ಲಿ there are 4 ಚೇಂಬರ್ಸ್. ಇನ್ ಹ್ಯೂಮನ್ಸ್ ರೈಟ್ ಆರಿಕಲ್ ರಿಸೀವ್ಸ್. ನೋಡಿ, ರೈಟ್ ಆರಿಕಲ್ ಏನಿದೆ ಅದು ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಫ್ರಮ್ ವೆನಾ ಕಾವಾ. ಓಕೆ, ವೀನ್ಸ್ ಹ್ಯಾವ್ ವಾಲ್ವ್ಸ್. ಓಕೆ, ವೀನ್ಸ್ ಏನಿದೆ ದೇ ಹ್ಯಾವ್ ವಾಲ್ವ್ಸ್. ಯಾಕೆ ಅಂತ ಹೇಳಿದ್ರೆ ಟು ಪ್ರಿವೆಂಟ್ ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಇಸ್ ದ ರೈಟ್ ಆನ್ಸರ್. ಇನ್ನು ದ ಕಲರ್ ಆಫ್ ಬ್ಲಡ್ ಪ್ಲಾಸ್ಮಾ ಈಸ್, ಕಲರ್ ಆಫ್ ದ ಬ್ಲಡ್ ಪ್ಲಾಸ್ಮಾ ನೋಡಿ, ಬ್ಲಡ್ ಬೇರೆ, ಬ್ಲಡ್ ಪ್ಲಾಸ್ಮಾ ಬೇರೆ. ಓಕೆ, ಕಲರ್ ಆಫ್ ಬ್ಲಡ್ ಪ್ಲಾಸ್ಮಾ ಯಾವಾಗ್ಲೂ ಪೇಲ್ ಯೆಲ್ಲೋ ಕಲರ್ ಆಗಿರುತ್ತೆ. ಓಕೆ, ಕಲರ್ ಆಫ್ ಬ್ಲಡ್ ಪ್ಲಾಸ್ಮಾ ಈಸ್ ಪೇಲ್ ಯೆಲ್ಲೋ ಕಲರ್. ವೇರ್ ಡಸ್ ದ ಮ್ಯಾಕ್ಸಿಮಮ್ ಎಕ್ಸ್ಚೇಂಜ್ ಆಫ್ ಮಟೀರಿಯಲ್ ಬಿಟ್ವೀನ್ ಬ್ಲಡ್ ಅಂಡ್ ಸರೌಂಡಿಂಗ್ ಸೆಲ್ಸ್ ಅಕ್ಕರ್? ಜಾಸ್ತಿ ಮ್ಯಾಕ್ಸಿಮಮ್ ಎಕ್ಸ್ಚೇಂಜ್ ಆಫ್ ಮಟೀರಿಯಲ್ ಬಿಟ್ವೀನ್ ಬ್ಲಡ್ ಅಂಡ್ ಸರೌಂಡಿಂಗ್ ಸೆಲ್ಸ್ ಅಕ್ಕರು ದಟ್ ಈಸ್ ಅದು ಥ್ರೂ ಕೆಪಿಲರೀಸ್. ಓಕೆ, ವೇರ್ ಎಲ್ಲಿ ಆಗುತ್ತೆ? ಕೆಪಿಲರೀಸ್ ಅಲ್ಲಿನೇ ಮ್ಯಾಕ್ಸಿಮಮ್ ಎಕ್ಸ್ಚೇಂಜ್ ಆಫ್ ಮಟೀರಿಯಲ್ ಬಿಟ್ವೀನ್ ಬ್ಲಡ್ ಮತ್ತೆ ಸೆಲ್ಸ್ ನ ನಡುವೆ ಆಗುವಂತದ್ದು ಕೆಪಿಲರಿ ಪ್ಲೇಸ್ ಅಲ್ಲಿ. ಓಕೆ, ಆಮೇಲೆ ದ ಓನ್ಲಿ ರೆಪ್ಟೈಲ್ ಹ್ಯಾವಿಂಗ್ 4 ಚೇಂಬರ್ ಹಾರ್ಟ್ ಈಸ್ ಕ್ರೊಕೊಡೈಲ್. ಓಕೆ, ಓನ್ಲಿ ರೆಪ್ಟೈಲ್, this is the only reptile having 4 chambered heart, exception in reptile. Superior and inferior vena cava respectively carries blood from. ಹಾಗಾದ್ರೆ ನೋಡಿ, ಸುಪೀರಿಯರ್ ಅಪ್ಪರ್ ಪಾರ್ಟ್ಸ್ ಆಫ್ ದಿ ಬಾಡಿ ಇಂದ. ಸುಪೀರಿಯರ್ ಅಂದ್ರೆ ಏನು? ಸುಪೀರಿಯರ್ ಮೀನ್ಸ್
ಆಲ್ವೇಸ್ ಅಪ್ಪರ್ ಅಂದ್ರೆ ಹೈಯರ್, ಸುಪೀರಿಯರ್ ಮೇಲು ಅಂತ ಹೇಳ್ತೀವಿ. ಸೊ ದಟ್ ಅಪ್ಪರ್ ಅನ್ನುವಂಥದ್ದು ಸುಪೀರಿಯರ್ ಅಂಡ್ ಇನ್ಫೀರಿಯರ್ ಲೋವರ್ ಪಾರ್ಟ್ಸ್ ಆಫ್ ದ ಬಾಡಿ. ಓಕೆ, the chamber of the heart receives deoxygenated blood from the tissues of the body is ಅಂದ್ರೆ ಯಾವ ಚೇಂಬರ್ ಆಫ್ ಹಾರ್ಟ್ that receives deoxygenated blood from the tissues? ಯಾವುದು? ರೈಟ್ ಏಟ್ರಿಯಂ. ಓಕೆ, the xylem in plants are responsible for the xylem in plants ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಇರುವಂತಹ xylem ನ ಕೆಲಸ ಏನು? ಊಟ ಮಾಡೋದ, ನೀರ್ ಕುಡಿಯೋದ? ಅದ್ರದ್ ಕೆಲಸ ಓನ್ಲಿ ನೀರನ್ನ ಟ್ರಾನ್ಸ್ಪೋರ್ಟ್ ಮಾಡೋದು. ಓಕೆ, ಸಿಗ್ನಿಫಿಕೆಂಟ್ ರೋಲ್ ಆಫ್ ಸ್ಟೊಮ್ಯಾಟಾ ಇನ್ ಟ್ರಾನ್ಸ್ಪೋರ್ಟೇಷನ್ ಈಸ್, ನೋಡಿ ಸ್ಟೊಮ್ಯಾಟಾದು ಸಿಗ್ನಿಫಿಕೆಂಟ್ ರೋಲ್ ಏನು ಅಂತ ಹೇಳಿದ್ರೆ ಕ್ರಿಯೇಟ್ ಅಪ್ವರ್ಡ್ ಪ್ರೆಷರ್. ಓಕೆ, ಅದರಲ್ಲೂ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಅಂದ್ರೆ ರೋಲ್ ಆಫ್ ಸ್ಟೊಮ್ಯಾಟಾ ಇನ್ ಟ್ರಾನ್ಸ್ಪೋರ್ಟೇಷನ್ ಈಸ್ ಟು ಕ್ರಿಯೇಟ್ ಅಪ್ವರ್ಡ್ ಪ್ರೆಷರ್. ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಲೋಕೇಶನ್ ಆಫ್ ಫುಡ್ ಇನ್ ಪ್ಲಾಂಟ್ಸ್. ಓಕೆ, ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಲೋಕೇಶನ್ ಆಫ್ ಫುಡ್ ಇನ್ ಪ್ಲಾಂಟ್ಸ್. ಯಾವುದು? ಫುಡ್ ಅಂತ ಬಂದ್ರೆ ದಟ್ ಇಸ್ ಫ್ಲೋಯಮ್. ವಿಚ್ ಪ್ಲಾಂಟ್ ಟಿಶ್ಯೂ ಟ್ರಾನ್ಸ್ಪೋರ್ಟ್ಸ್ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ದ roots to the leaf? Okay, which plant tissue transports water and minerals? Water ಮತ್ತೆ ಮಿನರಲ್ಸ್ ಎರಡನ್ನು ಕೂಡ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ರೂಟ್ಸ್ ಇಂದ ಲೀಫ್ ಗೆ. ಅದು ಯಾವುದು ಅಂತ ಹೇಳಿದ್ರೆ ಪ್ಲಾಂಟ್ ಟಿಶ್ಯೂ, ದಟ್ ಇಸ್ xylem ಟಿಶ್ಯೂ. xylem ಟಿಶ್ಯೂ ಏನಿದೆಯಲ್ಲ, ವಾಟರ್ ಮತ್ತೆ ಮಿನರಲ್ಸ್ ಅನ್ನ ಸಾಗಾಣಿಕೆ ಮಾಡುತ್ತೆ. ದ ಮೂಮೆಂಟ್ ಆಫ್ ಫುಡ್ ಇನ್ ಫ್ಲೋಯಮ್ ಇಸ್ ಕಾಲ್ಡ್ ಟ್ರಾನ್ಸ್ಲೋಕೇಶನ್ ಅಂತ ಹೇಳ್ತೀವಿ. ನೇಮ್ ದ ಟ್ಯೂಬ್ ವಿಚ್ ಕನೆಕ್ಟ್ಸ್ ದ ಕಿಡ್ನಿ ಟು ದ ಯುರಿನರಿ ಬ್ಲಾಡರ್. ನೋಡಿ, ಕಿಡ್ನಿ ಮತ್ತೆ ಯುರಿನರಿ ಬ್ಲಾಡರ್ ಇವೆರಡನ್ನು ಕನೆಕ್ಟ್ ಮಾಡಿರುವಂತಹ ಟ್ಯೂಬ್ ಏನಿದೆ ಅದನ್ನ ನಾವು ಯುರೇಟರ್ ಅಂತ ಹೇಳ್ತೀವಿ. ವಿಚ್ ಪಾರ್ಟ್ ಆಫ್ ದಿ ನೆಫ್ರಾನ್ ಅಲೋಸ್ ದ selective reabsorption of useful substances like glucose, amino acids, salts and water into the blood capillaries? ಯಾವುದು? That is said to be tubule ಅಂತ ಹೇಳ್ತೀವಿ. Where is the dirty blood in our body filtered? Where is the dirty blood in our body filtered? ಅಂದ್ರೆ ನಮ್ಮ ಬಾಡಿಯಲ್ಲಿ ಡರ್ಟಿ ಬ್ಲಡ್ ಫಿಲ್ಟರ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ ದಟ್ ಈಸ್ ಇನ್ ಕಿಡ್ನಿ. ನೀವು ನೋಡಬಹುದು ಡಯಾಲಿಸಿಸ್ ಅನ್ನೋದು. ಓಕೆ, the procedure used for cleaning the blood of a person by separating urea from it is called dialysis. Urea formation takes place in, ನೋಡಿ ಯೂರಿನ್ ಬರೋದು ಎಲ್ಲಿ, ಆದ್ರೆ ಆ ಯೂರಿನ್ ಫಾರ್ಮೇಶನ್ ಆಗೋದು ಎಲ್ಲಿ ಅನ್ನೋದು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಓಕೆ, ಯೂರಿಯಾ ಫಾರ್ಮೇಶನ್ ಆಗೋದು ಲಿವರ್ ಅಲ್ಲಿ. ಓಕೆ, ಐಡೆಂಟಿಫೈ ದ ಕರೆಕ್ಟ್ ಪಾತ್ ಆಫ್ ಯೂರಿನ್ ಇನ್ ದ ಹ್ಯೂಮನ್ ಬಾಡಿ. ಇವೆಲ್ಲ ಏನು ವೆರಿ 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 ಇಂಪಾರ್ಟೆಂಟ್ ಫಾರ್ ಟಿ ಕ್ವೆಶನ್ ಪೇಪರ್ ಒಂದ್ಸತಿ ತೆಗೆದು ನೋಡಿ. ಇದ್ರಲ್ಲಿ ಯಾವಾದ್ರೂ ಕ್ವಶನ್ಸ್ ಬಂದಿರ್ಲಿಲ್ಲ ಅಂದ್ರೆ ನೋಡಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ಹಾಗೆ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ವಿಡಿಯೋಸ್ ಅನ್ನ, ಓಕೆ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಅನ್ನ ನೋಡಿ ಇದ್ರ ಉಪಯೋಗವನ್ನ ಪಡ್ಕೊಳ್ಳಿ. ಓಕೆ, ನೀವು ಟಿ ಪಾಸ್ ಆಗೋಕೆ ನೀವು ಎಷ್ಟು ಬುಕ್ ಓದ್ಬೇಕು, ನೀವೇನ್ ಮಾಡ್ಬೇಕು? ನೋ ನೋ ನೋ, ಅವೆಲ್ಲ ಇಲ್ಲ ಇಲ್ಲಿ. ಏನು ನೀವು ವಿಡಿಯೋ ಓಪನ್ ಮಾಡಿದ ಕೂಡಲೇ ನಿಮಗೆ ಕಂಟೆಂಟ್ ಸಿಗುತ್ತೆ, ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಓಕೆ, ಅಷ್ಟೇ, ಇನ್ನೇನ್ ಹೇಳೋದು, ಅಷ್ಟೇ. ಎಸ್, ಈಗ ಕಿಡ್ನಿ, ಯುರೇಟರ್, ಯುರಿನರಿ ಬ್ಲಾಡರ್ ಮತ್ತೆ ಯುರೇತ್ರಾ. ನೋಡಿ, ಕರೆಕ್ಟ್ ಪಾತ್ ಆಫ್ ಯೂರಿನ್ ಇನ್ ದ ಹ್ಯೂಮನ್ ಬಾಡಿ ಅಂದ್ರೆ ಯೂರಿನ್ ಏನ್ ಪಾಸ್ ಆಗುತ್ತಲ್ವಾ, ಆ ಒಂದು ಕರೆಕ್ಟ್ ಪಾತ್ ಯಾವುದು ಅಂತ ಹೇಳೋದಾದ್ರೆ ನೋಡಿ, ಅದೇ ಫಸ್ಟ್ ಅಂದ್ರೆ ಅದನ್ನ ಫಾರ್ಮೇಶನ್ ಆಗೋದು ಎಲ್ಲ ಲಿವರ್ ಅಲ್ಲಿ, ಅದಾದ ನಂತರ ಕಿಡ್ನಿಯ ನಂತರ ಯುರೇಟರ್. ಯಾಕೆಂದ್ರೆ ಕಿಡ್ನಿ ಮತ್ತೆ ಯುರಿನರಿ ಬ್ಲಾಡರ್ ಅನ್ನ ಕನೆಕ್ಟ್ ಮಾಡಿರುವಂತಹ ಟ್ಯೂಬ್ ಯುರೇಟರ್ ಆಗಿರೋದ್ರಿಂದ ನೆಕ್ಸ್ಟ್ ಯಾವುದು? ಯುರೇಟರ್. ಓಕೆ, ಅದಾದ ನಂತರ ಯುರಿನರಿ ಬ್ಲಾಡರ್. ಸೊ ಇದನ್ನ ಕನೆಕ್ಟ್ ಮಾಡಿರೋ ಟ್ಯೂಬ್ಯೂಲು ಯುರೇಟರ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಯುರಿನರಿ ಬ್ಲಾಡರ್, ಅದಾದ ನಂತರ ಯುರೇತ್ರಾ ಮೂಲಕ ನಮ್ಗೆ ಅಂದ್ರೆ ಅದರಿಂದ ಸ್ಟೋರೇಜ್ ಆಗಿರೋದು ರಿಲೀಸ್ ಆಗುತ್ತೆ. ದ ಕಿಡ್ನೀಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಎ ಪಾರ್ಟ್ ಆಫ್ ದ ಸಿಸ್ಟಮ್ ಫಾರ್ ಎಕ್ಸ್ಕ್ರೀಷನ್. The blood pressure is measured by the instrument called sphygmomanometer. Okay, blood clotting is done by ಯಾವುದು? platelets. In the normal blood pressure in human beings ಯಾವುದು? 120/80. Name the largest artery of the body. Largest artery ಅಂತ ಹೇಳಿದ್ರೆ that is aorta. Okay, roots of the plant absorb water from the soil through the process of ಯಾವುದು? roots of the plant. ನೋಡಿ, ಇದು ಪ್ಲಾಂಟ್, ಇದು ರೂಟ್. ಓಕೆ, ಸೊ ಈ ರೂಟ್ಸ್ ಆಫ್ ದಿ ಪ್ಲಾಂಟ್ ಏನಿರುತ್ತೆ ಇದು ಇಟ್ ಅಬ್ಸಾರ್ಬ್ಸ್, ಇಲ್ಲಿ ಹಾಕಿದಂತಹ ನೀರನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ.
ಇಲ್ಲಿ ಹಾಕಿದಂತ ನೀರನ್ನ ಈ ಪ್ಲಾಂಟ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಥ್ರೂ ದ ಸಾಯಿಲ್. ಈ ಒಂದು ಪ್ರೋಸೆಸ್ ಅನ್ನ ಏನಂತ ಕರೀತಾರೆ, ದಟ್ ಇಸ್ ಸೆಡ್ ಟು ಬಿ ಡಿಫ್ಯೂಷನ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ಅಡ್ವಾಂಟೇಜ್ ಆಫ್ ಡಿಫರೆಂಟ್ ಚೇಂಬರ್ಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಹಾರ್ಟ್? ಹ್ಯೂಮನ್ ಹಾರ್ಟ್ 4 ಚೇಂಬರ್ಸ್ ಅನ್ನ ಒಳಗೊಂಡಿದೆ. ದಟ್ ಈಸ್ ಲೆಫ್ಟ್ ಆರಿಕಲ್, ಲೆಫ್ಟ್ ವೆಂಟ್ರಿಕಲ್, ರೈಟ್ ಆರಿಕಲ್, ರೈಟ್ ಆರಿಕಲ್ ಅಂತ. ಓಕೆ, ರೈಟ್ ಆರಿಕಲ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಆರಿಕಲ್, ಲೆಫ್ಟ್ ವೆಂಟ್ರಿಕಲ್. ಸೊ ಈ ಒಂದು 4 ಚೇಂಬರ್ಸ್ ಒಳಗೊಂಡಿದೆ. ಹಾಗಾದ್ರೆ ಏನು ಅದ್ರದ್ದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಟು ಪ್ರಿವೆಂಟ್ ಆಕ್ಸಿಜನೇಟೆಡ್ ಬ್ಲಡ್ ಮಿಕ್ಸಿಂಗ್ ವಿತ್ ಡಿಆಕ್ಸಿಜನೇಟೆಡ್ ಬ್ಲಡ್. ಓಕೆ, ಸೊ ಈ ಒಂದು ಮಿಕ್ಸಪ್ ಆಗೋದನ್ನ ತಡೆಗಟ್ಟುತ್ತೆ ಅದಕ್ಕೋಸ್ಕರ. ಇನ್ನು ವೆನಕವ ಏನಿದೆಯಲ್ಲ, ಇಟ್ ಕ್ಯಾರೀಸ್, ವೆನಕವ ಯಾವಾಗ್ಲೂ ಇಂಥ ಒಂದು ಬ್ಲಡ್ ಅನ್ನ ಕ್ಯಾರಿ ಮಾಡುತ್ತೆ. ವೆನಕವ ಏನಿದೆ ಅದು ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಪಾರ್ಟ್ಸ್, ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಬಾಡಿ ಪಾರ್ಟ್ಸ್ ಟು ಹಾರ್ಟ್. ಬಾಡಿ ಪಾರ್ಟ್ಸ್ ಇಂದ ಎಲ್ಲ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ತಗೊಂಡ್ಬಿಟ್ಟು ಹಾರ್ಟ್ ಗೆ ಸಪ್ಲೈ ಮಾಡುತ್ತೆ. ಓಕೆ, ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಲ್ ಪೋರ್ ಡಿಪೆಂಡ್ಸ್ ಆನ್ ಯಾವುದು? ಡಿಪೆಂಡ್ಸ್ ಆನ್ ಟೆಂಪರೇಚರ್. ವಾಟರ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಸ್ಟೊಮ್ಯಾಟೋದಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಅಥವಾ ಗಾಡ್ ಸೆಲ್ಸ್ ಅಲ್ಲಿ ಇರುವಂತಹ ವಾಟರ್ ಆಗಲಿ, ಆಕ್ಸಿಜನ್ ಆಗಲಿ, ಇವು ಯಾವು ಅಲ್ಲ. ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಲ್ ಪೋರ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದ temperature that is surround it. Okay, the blood leaving the tissues is rich in, okay, blood leaving the tissues is rich in yaudu? That is blood leaving the tissues. yes, ಅಂದ್ರೆ ಟಿಶ್ಯೂಸ್ ಇಂದ ಏನ್ ಬ್ಲಡ್ ಹೊರಗಡೆ ಬರುತ್ತೆ ಆಸ್ ಅಂದ್ರೆ ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಈ ಒಂದು ವೆನಕವ ಏನ್ ತಗೊಂಡ್ ಬರುತ್ತಲ್ವಾ, ಅದು ಯಾವಾಗ್ಲೂ ದಟ್ ಇಸ್ ರಿಚ್ ಇನ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಅದಕ್ಕೆ ಅಲ್ವಾ ನಾವು ಆಕ್ಸಿಜನ್ ಅನ್ನ ಒಳಗ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡೋದು. ವಾಟ್ ಪ್ರಿವೆಂಟ್ಸ್ ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಡ್ಯೂರಿಂಗ್ ಕಾಂಟ್ರಾಕ್ಷನ್ ಇನ್ ಹಾರ್ಟ್? ವಾಟ್ ಪ್ರಿವೆಂಟ್ಸ್ ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಅಂದ್ರೆ ಏನಾದ್ರೂ ಹಾರ್ಟ್ ಅಲ್ಲಿ ಕಾಂಟ್ರಾಕ್ಷನ್ ಉಂಟಾದಾಗ ಈ ಬ್ಲಡ್ ಬ್ಯಾಕ್ ಫ್ಲೋ ಆಗೋದನ್ನ ತಡೆಗಟ್ಟುವಂಥದ್ದು ಯಾವುವು ಅಂತ ಹೇಳಿದ್ರೆ ವಾಲ್ವ್ಸ್ ಇನ್ ಹಾರ್ಟ್. ಹಾರ್ಟ್ ಅಲ್ಲಿ ಇರುವಂತಹ ವಾಲ್ವ್ಸ್ ಏನಿದಾವೆ ಅವನ್ನ ತಡೆಗಟ್ಟುತ್ತವೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಲೈಫ್ ಪ್ರೋಸೆಸ್ ಆಗಿತ್ತು. ಮುಂದಿನ ಒಂದು ತರಗತಿಯಲ್ಲಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.